ಕ್ಲಾಸ್ ಟೀಚರ್ ನೆರವಿಲ್ಲದೆ ನಾವೇ ಮಕ್ಕಳ ಹೆಸರುಗಳನ್ನ ಹೇಗೆ ಆಡ್ ಮಾಡ್ಬೋದು ನೋಡೋಣ. ಇಲ್ಲಿ ನಿಮಗೆ ನಾನು ಮೇನ್ ಹೋಮ್ ಪೇಜಲ್ಲಿ ಇದ್ದೀನಿ. ಇಲ್ಲಿ ನಿಮಗೆ ಸೈಡಲ್ಲಿ ಮೋರ್ ಅಂತ ಕಾಣಿಸುತ್ತೆ ನೋಡಿ. ಆ ಮೋರಿಗೆ ಹೋದ್ರೆ ನೀವು ಎಲ್ಲಾ ಮಕ್ಕಳ ಯಾವುದೇ ಕ್ಲಾಸಿನ ಮಕ್ಕಳ ಹೆಸರುಗಳನ್ನ ಆಡ್ ಮಾಡ್ಲಿಕ್ಕಾಗತ್ತೆ. ನಾವು ಅಲ್ಲಿಗೆ ಹೋಗೋಣ. ಮೋರ್ ಅನ್ನು ಒತ್ತೀನಿ ನಾನು. ಮೋರ್ ಅನ್ನು ಒತ್ತಿದ ಮೇಲ್ಗಡೆಗೆ ಇಲ್ಲಿ ಮೇಲ್ಗಡೆಗೆ ಇಲ್ಲಿದೆಯಲ್ಲ, ಇದು ಸ್ವಲ್ಪ ನಿಮ್ಗೆ ಕಾಣಿಸುತ್ತೆ. ಸ್ಟೂಡೆಂಟ್ ಡೀಟೇಲ್ಸು, ಸೆಂಡ್ ಆರ್ ರಿಸೀವ್, ರೋಸ್ಟರು, ಗ್ರೇಡು. ಈ ಸ್ಟೂಡೆಂಟ್ ಡೀಟೇಲ್ಸು ನಾನು 6ನೇ ಕ್ಲಾಸ್ ಟೀಚರ್ ಆಗಿರೋದ್ರಿಂದ ಅದು ನನಗೆ ಕಾಣಿಸ್ತಾ ಇದೆ. ನನಗೆ ಅದು ಬೇಕಾಗಿಲ್ಲ. ನಾನೀಗ ಬೇರೆ ಕ್ಲಾಸಿದ್ದು, ನನ್ನ ಕ್ಲಾಸಲ್ಲಿ ಬೇರೆ ಕ್ಲಾಸಿದ್ದು ಆ್ಯಡ್ ಮಾಡಲಿಕ್ಕಿದೆ. ಕ್ಲಾಸ್ ಟೀಚರ್ ಯಾರು ಕಳಿಸೋರಿಲ್ಲ. ಆವಾಗ ನಾನು 7th ಕ್ಲಾಸ್ ಅಂತ ತಗೋತೀನಿ. 7th ನಾವೀಗ ಓಪನ್ ಮಾಡಿದಾಗ ನನಗಿಲ್ಲಿ ಕಾಣಿಸುತ್ತೆ ನೋಡಿ, ಸೆಂಡ್ ಆರ್ ರಿಸೀವ್, ರೋಸ್ಟರು, ಗ್ರೇಡ್ ಕಟ್ ಆಫ್ಸ್ ಹೀಗಿದೆಲ್ಲ ಕಾಣಿಸುತ್ತೆ. ನನಗೀಗ ಎಲ್ಲಿ ಏನು ಬೇಕು ಅಂತಂದ್ರೆ ರೋಸ್ಟರ್ ಬೇಕು. ಈ ಹೆಸರನ್ನು ಸೇರಿಸುವಂಥದ್ದು ಈ ರೋಸ್ಟರ್ ಇದ್ರೊಳಗಡೆಗಿದೆ. ನಾನು ರೋಸ್ಟರ್ನ ಕ್ಲಿಕ್ ಮಾಡ್ತೀನಿ. ರೋಸ್ಟರ್ನ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಮೂವ್ ಆಗ್ತೀನಿ. ಇದು 7ನೇ ಕ್ಲಾಸ್ ಇದು. ಇಲ್ಲಿ ಹೆಸರುಗಳನ್ನ ಸೇರಿಸಲಿಕ್ಕೆ ಇಲ್ಲಿ ಇಂಪೋರ್ಟ್ ಫ್ರಮ್ ಎಕ್ಸೆಲ್ ಅಂತ ಇದೆ. ಇಲ್ಲಿ ಒಂದು ಖಾಲಿ ಬಾಕ್ಸ್ ನೇಮ್ 1 2 3 ಅಂತ ಅಂದ್ಕೊಂಡು ಒಂದು ಬಾಕ್ಸ್ ಇದೆ. ಕಡೆಗೆ ಇದರಲ್ಲೂ ಸಹ ಟೈಪ್ ಮಾಡ್ಲಿಕ್ಕಿದೆ. ಅಂದ್ರೆ 3 ಆಪ್ಷನ್ಸ್ ಇದೆ. ಈಗ ಹೆಚ್ಚಿನವರು ಕೇಳ್ತಿದ್ದ ಹಾಗೆ ಏನು 40ಕ್ಕಿಂತ ಜಾಸ್ತಿ ಸೇರಿಸೋದು ಹೇಗೆ ಅಂತಂದ್ರೆ ಇಲ್ಲಿ ನೋಡಿ, ಇದನ್ನ ಓದುತ್ತಾ ಹೋದ ಹಾಗೆ ಅಲ್ಲಿ 45, 46, 47 ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ಇದು ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ನೀವು ಈ ಬಾಕ್ಸ್ ಒಳಗಡೆಗೆ ಎಷ್ಟು ಹೆಸರನ್ನು ಫಿಲ್ ಮಾಡ್ತೀರೋ ಅದು ಅಲ್ಲಿಗೆ ಹೋಗಿ ನಿಂತ್ಕೊಳ್ಳೋದು. ಬೇಕಿದ್ರೆ 100 ಹೆಸರು ಹಾಕಿದ್ರು ಆ 100 ಹೆಸರು ಇರುತ್ತೆ. ಅಥವಾ ಅದಲ್ಲ, ಇಂಪೋರ್ಟ್ ಫ್ರಮ್ ಎಕ್ಸೆಲ್ ಅಲ್ಲಿ ನಿಮ್ದೊಂದು 70 ಮಕ್ಕಳಿದ್ದಾರೆ, ಅದು ಇಲ್ಲಿಂದ ತಗೊಂಡಾಗ ಆ 70 ಮಕ್ಕಳ ಹೆಸರು ಇಲ್ಲಿ ಬರುತ್ತೆ. ಹಾಗೂ ಮಾಡ್ಬೋದು. ಆದ್ರೆ ಸುಲಭದಲ್ಲಿ ಇಲ್ಲಿಗ ಮಾಡೋಕೆ ನನ್ನ ಬೆಸ್ಟ್ ಮೆಥಡ್ ಅಂತಂದ್ರೆ ಇಂಪೋರ್ಟ್ ಫ್ರಮ್ ಎಕ್ಸೆಲ್. ನಿಮ್ಮ ಹತ್ರ ಎಕ್ಸೆಲ್ ಇಲ್ಲ, ಎಕ್ಸೆಲ್ ಅಲ್ಲಿ ವರ್ಕ್ ಮಾಡೋಕೆ ಕಷ್ಟ ಆಗುತ್ತೆ, ನೀವು ಅದಕ್ಕೆ ಹೋಗೋದೇ ಬೇಡ. ಒಂದು ಅಟೆಂಡೆನ್ಸ್ ಪುಸ್ತಕನೇ ಇಟ್ಕೊಳ್ಳಿ. ಅಟೆಂಡೆನ್ಸ್ ಪುಸ್ತಕ ಇಟ್ಕೊಂಡು ಅಟೆಂಡೆನ್ಸ್ ಪುಸ್ತಕದಲ್ಲಿ ಏನು ಹೆಸರಿದೆ ಅದನ್ನ ಇಲ್ಲಿ ಈ ಬಾಕ್ಸ್ ಅಲ್ಲಿ ಇಲ್ಲಿದೆಯಲ್ಲ, ಈ ಬಾಕ್ಸ್ ಅಲ್ಲಿ ಸೇರ್ಸ್ಕೊಂತ ಹೋಗಿ. ಈಗ ನಾನು ಒಂದು 4-6 ಹೆಸರುಗಳನ್ನ ಟೈಪ್ ಮಾಡ್ತೀನಿ ಸುಲಭದ್ದು. ರಾಜು, ಅಂಜಲಿ, ರವಿ, ಮಾನು, ಅಜ್ಜಪ್ಪ, ದಿವ್ಯಾ. ನಾನು ಹೀಗೆ ಟೈಪ್ ಮಾಡ್ಕೊಂತ ಹೋದೆ. ಅಂದ್ರೆ ನೀವು ಟೈಪ್ ಮಾಡುವಾಗ ನೆನ್ಪಿಟ್ಕೋಬೇಕು, ಟೈಪ್ ಆದ್ಮೇಲೆ ಈ ನಿಮ್ಮ ಇದರಲ್ಲಿ ಯಾವ್ದು ಕೀಪ್ಯಾಡ್ ಅಲ್ಲಿ ಇದೆಯಲ್ಲ, ಇದು ಎಂಟರ್ ಬಟನ್, ಅದನ್ನ ಸ್ವಲ್ಪ ಒತ್ತಬೇಕಾಗತ್ತೆ. ಅದನ್ನ ಒತ್ತಿದಾಗ ಅದು ನೆಕ್ಸ್ಟ್ ಇದಕ್ಕೆ ಹೋಗುತ್ತೆ. ಈಗ ಅಲ್ಲಿ ನೆಕ್ಸ್ಟ್ ನಂಗೆ ಬೇಕು ಅಂತಂದ್ರೆ ಅದನ್ನ ಒತ್ತಿದಾಗ ನಂಗೆ ನೆಕ್ಸ್ಟ್ ಹೋಗುತ್ತೆ. ಹಾಗೆ ನೀವು ಹೆಸರುಗಳನ್ನ ಅಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಆಡ್ ಮಾಡ್ಕೊಂತ ಹೋಗ್ಬೋದು. ನಾನೀಗ ಅಲ್ಲಿದ್ದ ಹೆಸರುಗಳನ್ನ, ನನ್ನ ಕ್ಲಾಸಲ್ಲಿರೋ ಸ್ಟೂಡೆಂಟ್ಗಳ ಹೆಸರನ್ನ ಹಾಕೊಂಡೆ. ಅದಾದ್ಮೇಲ್ಗಡೆಗೆ ಇಲ್ಲಿ ಅಪ್ಲೈ ಪೇಸ್ಟೆಡ್ ನೇಮ್ಸ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಬೇಕು. ಅದನ್ನ ಕ್ಲಿಕ್ ಮಾಡಿದಾಗ ಏನಾಗತ್ತೆ ನೋಡಿ, ರಿಪ್ಲೇಸ್ ದ ಸ್ಟೂಡೆಂಟ್ ಲೀಸ್ಟ್ ವಿತ್ 7 ಪೇಸ್ಟ್. ನಾನು 7 ಮಕ್ಕಳ ಹೆಸರು ಹಾಕಿರೋದ್ರಿಂದ 7 ಅಂತ ಕೇಳ್ತೀನಿ. ನೀವು 100 ಹಾಕಿದ್ರೆ 100 ಬರುತ್ತೆ. ನಾನೇನ್ ಮಾಡ್ಬೇಕೀಗ, ಇಲ್ಲಿ ಅದು ಕೇಳ್ತಾ ಇದೆಯಲ್ಲ, ಅದನ್ನ ಇಟ್ಕೊಂಡು ಇಲ್ಲಿ ನಾನೀಗ ರಿಪ್ಲೇಸ್ ಲಿಸ್ಟ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಯ್ತು. ಕ್ಲಿಕ್ ಮಾಡಿದಾಗ ನಾನು ಹಾಕಿದಂಥ ಹೆಸರುಗಳು ಅಷ್ಟು ಬಂತು ನೋಡಿ. ರಾಜು, ಅಂಜಲಿ, ರವಿ, ಮಾನು, ಅಜ್ಜಪ್ಪ, ದಿವ್ಯ, ಹನುಮ. ಮತ್ತೆ ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಅವ್ರ ಪೇರೆಂಟ್ ಫೋನ್ ನಂಬರ್ಗಳನ್ನ ಹಾಕೋಬಹುದು. ಪೇರೆಂಟ್ ಇದು ಫೋನ್ ನಂಬರ್ ಇದ್ರೆ ಹಾಕ್ಬೋದು. ಇದು ಎಲ್ಲಾ ಕ್ಲಾಸಿಗೆ ಇದೇ ಸೇಮ್ ಮೆಥಡ್. ನೀವು 6ನೇ ಕ್ಲಾಸ್ ನೀವು ಕ್ಲಾಸ್ ಟೀಚರ್ ಆದ್ರೂ ಇದೆ. ನೀವು ಕ್ಲಾಸ್ ಟೀಚರ್ ಅಲ್ಲಿ ಮಾಡಕ್ಕೆ ಇಷ್ಟ ಇಲ್ಲ, ಸ್ಟೂಡೆಂಟ್ ಡೀಟೇಲ್ಸ್ ತುಂಬಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಇಲ್ಲಿ ಮಾಡ್ಬೋದು. 7ನೇ ಕ್ಲಾಸ್ ಹೀಗೆ, 8 ಹೀಗೆ, 9 ಹೀಗೆ, 10 ಹೀಗೆ, ನೀವು ಎಲ್ಲಾ ಕ್ಲಾಸ್ಗಳಿಗೂ ಹೀಗೆ ಮಾಡ್ಕೊಂಡು ಹೆಸರುಗಳನ್ನ ಸೇರಿಸ್ಕೋಬಹುದು. ಅದು ಎಕ್ಸೆಲ್ ಅಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ ನೀವು ಟೈಪ್ ಮಾಡ್ಕೊಂಡು ಸಹ ಮಾಡ್ಕೊಳ್ಲಿಕ್ಕೆ ಆಗತ್ತೆ. ಇಲ್ಲಿ ಪೇರೆಂಟ್ ನಂಬರು ನೀವು ಮತ್ತೆ ಅದ್ ನಿಧಾನ ಹಾಕೊಳ್ಳಿ. ನಿಮ್ಗೆ ಯಾವಾಗ ಬೇಕೋ ಅವಾಗ ಹಾಕೊಂತ ಹೋದ್ರೆ ಆಯ್ತು. ಈಗ ಹೀಗೆ ಅದನ್ನ ಆಡ್ ಮಾಡ್ಕೊಂತ ಹೋದ್ರೆ ಆಯ್ತು. ಹೆಸರುಗಳನ್ನ ಅದು ಎದುರುಗಡೆ ನೋಡ್ಕೊಂಡು ಹಾಕಂತ ಹೋದ್ರೆ ಒನ್ ಟೈಮ್ ವರ್ಕ್ ಅದು ಮುಗ್ದು ಹೋಗುತ್ತೆ. ನಿಮ್ಗೆ ಅಲ್ಲೆಲ್ಲಿ ತಗೊಂಡಿಲ್ಲ, ನೀವೇ ಟೈಪ್ ಮಾಡ್ತಾ ಇದ್ರಿ. ಆದ್ರೆ ಈಗ ಇಲ್ಲಿ ನೋಡಿದಾಗ ಏನಾಗತ್ತಂತಂದ್ರೆ ನಿಮ್ಗೆ ಕೆಲವೊಂದು ಸಮಸ್ಯೆಗಳು ಬರುತ್ತೆ. ಅರೆ ಇದು ಹೆಸರು ಯಾವುದು ಸಹ ಆಲ್ಫಾಬೆಟಿಕ್ ಆರ್ಡರ್ ಅಲ್ಲಿ ಇಲ್ಲ, ಅದು ನನ್ನ ಅಲ್ಲಿ ಲೀಸ್ಟ್ ಅಲ್ಲಿ ಇರೋ ಚೇಂಜಸ್ ಇದೆ. ಅದಕ್ಕೆ ನಾನು ಏನ್ ಮಾಡಿದೆ ಅಂತಂದ್ರೆ ಇಲ್ಲಿ ಅಲ್ಲೇ ಕೆಳಗಡೆ ಬಂದ್ರೆ ಸ್ಟೂಡೆಂಟ್ ಆರ್ಡರ್ ಅಂತ ಕಾಣಿಸುತ್ತೆ ನೋಡಿ. ಇದು ಈ ಸ್ಟೂಡೆಂಟ್ ಆರ್ಡರ್ನ ಯೂಸ್ ಮಾಡ್ಕೊಂಡು ನೀವು ಆಲ್ಫಾಬೆಟಿಕ್ ಮಾಡ್ಬೋದು. ಇಲ್ಲಿ ನೋಡಿ, ಎ ಟು ಝಡ್ ನ ಒದ್ದೆ. ನಾನೇನ್ ಮಾಡಿದೆ, ಇದನ್ನ ಒದ್ದೆ, ಎ ಟು ಝಡ್ ನ ಓದಿದೆ. ಎ ಟು ಝಡ್ ನ ಒದ್ದಾಗ ಇಲ್ಲೆಲ್ಲ ಬಂತು ನೋಡಿ. ಆದ್ರೆ ಇಲ್ಲೊಂದು ಗಮನಿಸಿ, ಆ ರೋಲ್ ನಂಬರ್ ಮಾತ್ರ ಏನಾಯ್ತು ಅಂತಂದ್ರೆ ಅವುಗಳೆಲ್ಲ ಆಚೀಚೆಗೆ ಆಯ್ತು. ಇದನ್ನ ಯಾಕೆ ಹೀಗಾಗಿದೆ ಅಂತಂದ್ರೆ, ನೀವು ಮಧ್ಯೆ ಎಲ್ಲಾದ್ರೂ ಇದನ್ನ ಚೇಂಜ್ ಮಾಡೋದಿದ್ರೆ ಆಲ್ಫಾಬೆಟಿಕ್ ಆರ್ಡರ್ ಮಾಡಿ, ಅದು ರೋಲ್ ನಂಬರ್ ಚೇಂಜ್ ಮಾಡಕ್ ಹೋಗ್ಬೇಡಿ. ಅದು ನೀವು ಕ್ಲಾಸ್ ಟೀಚರ್ಗೆ ಏನಾದ್ರು ಮಾರ್ಕ್ಸ್ ಸೆಂಡ್ ಮಾಡೋದಿದ್ರೆ ಅವಾಗ ಅದು ರೋಲ್ ನಂಬರ್ ಸಮೇತ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಆ ರೋಲ್ ನಂಬರ್ ಅದ್ರಲ್ಲಿ ಹೋಗಿ ಬಿತ್ಕೊಳತ್ತೆ. ಈಗ ಇಲ್ಲೇನಾಯ್ತು, ರೋಲ್ ನಂಬರು ಚೇಂಜ್ ಆಯ್ತು. ಇನ್ನು ಮತ್ತೊಂದು ಆಪ್ಷನ್ ಇದೆ ನೋಡಿ, ಬೈ ರೋಲ್ ನಂಬರ್ ಅಂತ ಇದೆ. ಇಲ್ಲೇ ಕಾಣಿಸ್ತಾ ಇದೆ ಎದುರುಗಡೆಗೆ, ಅಲ್ಲಿ ಬೈ ರೋಲ್ ನಂಬರ್ ಅದನ್ನ ಒತ್ತಿದ್ರೆ ಏನಾಗುತ್ತೆ ಅಂತಂದ್ರೆ ರೋಲ್ ನಂಬರಿಗೆ ಹೋಯ್ತು. ಆದ್ರೆ ಆಲ್ಫಾಬೆಟಿಕ್ ಆರ್ಡರ್ ಅಲ್ಲಿ ಇಲ್ಲ. ನೀವು ಅದನ್ನ ಸ್ವಲ್ಪ ನೋಡ್ಕೋಬೇಕು.
ನೀವು ಮತ್ತೊಂದು ಆಪ್ಷನ್ ಇದೆ ಆಸ್ ಎಂಟರ್ಡ್ ನಾವು ಮಾಡಿದ ಹಾಗೆ ಬರಬೇಕು ಅಂತಂದ್ರೆ ಅದು ಇದೇ ಬರುತ್ತೆ. ನಾವು ಇದೇ ತರ ಎಂಟ್ರಿ ಮಾಡಿದ್ರು ಇದೇ ಬರುತ್ತೆ. ಇನ್ನೊಂದು ಕೆಳಗಡೆಗಿದೆ ರೀನಂಬರ್ ರೋಲ್ ನಂಬರ್ಸ್ ಅಂತ ಅಂದ್ಕೊಂಡು, ಅಂದ್ರೆ ರೋಲ್ ನಂಬರ್ ಏನಾಗುತ್ತೆ ಅಂತಂದ್ರೆ 1 to 3 ಗೆ ಬರುತ್ತೆ. ಈಗ ನಾನು A to Z ಗೆ ಮಾಡ್ಕೋತೀನಿ. A to Z ಗೆ ಮಾಡ್ಕೊಂಡು ಅದನ್ನ ರೀನಂಬರ್ ಮಾಡಬೇಕು. ಇದನ್ನ ಯಾವಾಗ ಮಾಡಬೇಕು ಅಂತಂದ್ರೆ ನೀವು ಇನ್ನೊಬ್ರು ಮಾರ್ಕ್ಸ್ ಕಳ್ಸೋಕ್ಕಿಂತ ಮುಂಚೆನೆ ಒಂದ್ಸಲ ಟೈಪ್ ಹೊಡೆದಾಗ್ಲೇ ಮಿಸ್ಟೇಕ್ಸ್ ನೋಡೋದಿದ್ರೆ, ಏನು ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ ಅಂತಂದ್ರೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ, ಒಂದ್ ಸ್ವಲ್ಪ ಓದ್ಕೋಬೇಕಾಗತ್ತೆ. ಆವಾಗ ಇದನ್ನ ಮಾಡ್ಬೋದು. ಹೆಚ್ಚಾಗಿ ನೀವೇನ್ ಮಾಡಿ ಅಂತಂದ್ರೆ ನನ್ ಕೇಳಿದ್ರೆ ಒಂದೇ ಸಲ ಇದು ಯಾವ್ದು ಅಟೆಂಡೆನ್ಸ್ ಬುಕ್ ತೆಗೆದು ನೋಡಿ ಬರೆದ್ರೆ ಅಲ್ಲಿ ಸಮಸ್ಯೆನೇ ಇರೋದಿಲ್ಲ. ಅದ್ರ ಮೇಲೂ ತಪ್ಪಾದಿದ್ರೆ ಇವೆಲ್ಲ ಆಪ್ಷನ್ಸ್ಗಳನ್ನ ಇಟ್ಟಿರೋದು. ಈಗ ಇದನ್ನು ಓದಿದಾಗ ಏನಾಗತ್ತೆ ನೋಡಿ, ಅಲ್ಲಿ ಓದಿದಾಗ ಏನಾಗತ್ತೆ ಅಂತಂದ್ರೆ ಈಗ ಅದನ್ನ ಆರ್ಡರ್ನ ಚೇಂಜ್ ಮಾಡಬಹುದಾ ಅಂತ ಕೇಳುತ್ತೆ. ನಾನು ನಂಬರ್ ಕೊಡ್ತೇನೆ. ಈಗ ನೋಡಿ, ಈಗ ಏನಾಯ್ತು ಅಂತಂದ್ರೆ ಇಲ್ಲಿ ಹೆಸರುಗಳೆಲ್ಲ ಆಲ್ಫಾಬೆಟಿಕ್ ಆರ್ಡರ್ ಆಯ್ತು. ರೋಲ್ ನಂಬರು ಅದು 1 to 3 ಇಂದಾನೆ ಬಂತು. ಅಂದ್ರೆ ನಿಮ್ಗೆ ಸುಮಾರಷ್ಟು ಆಪ್ಷನ್ಸ್ಗಳು ಇಲ್ಲಿದೆ. ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಕಂತ ಇಲ್ಲ. ಹೆಸರುಗಳನ್ನ ಏನಾದ್ರು ತಪ್ಪಾಯ್ತು, ಚೇಂಜಸ್ ಆಯ್ತು ಅದೆಲ್ಲ ಅಂತಂದ್ರೆ ಈಗ ಇಲ್ಲಿ ನೋಡಿ ಅಂಜಲಿದು ಫೋನ್ ನಂಬರ್ ಮತ್ತೆ ರಾಜುದು ಫೋನ್ ನಂಬರ್ ಅಲ್ಲೇ ಹೋಯ್ತು ನೋಡಿ. ಅದು ಅಲ್ಲಲ್ಲೇ ಹೋಗುತ್ತೆ. ನೀವು ಒಂದ್ಸಲ ಎಂಟ್ರಿ ಮಾಡಿದ್ರೆ ಅದು ಎಲ್ಲೂ ನಿಮ್ಗೆ ಲಾಸ್ ಆಗೋದಿಲ್ಲ. ಆದ್ರೆ ಈ ಹೆಸರನ್ನ ಮಾತ್ರ ನೀವು ಮಾರ್ಕ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆನೆ ಒಂದ್ಸಲ ಸರಿ ಮಾಡ್ಕೊಳ್ಳಿ. ಆವಾಗ ಪದೇ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಏನಾಗುತ್ತೆ ಮತ್ತೊಂದೇನಪ್ಪಾ ಅಂತಂದ್ರೆ ಯಾವ್ದಾದ್ರು ಮಗು TC ಹೋಗುತ್ತೆ ಮಧ್ಯ. ಅದಕ್ಕೂ ವರಿ ಮಾಡ್ಕೊಳ್ಳೋದು ಬೇಡ. ಅಲ್ಲಿ ಎದುರುಗಡೆಗೆ TC ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಆಯ್ತು. ಅಲ್ಲಿ ಕ್ಲಿಕ್ ಮಾಡಿದ್ರೆ ಆ ಮಗು ಏನಾಗತ್ತೆ ಲಾಸ್ಟ್ ಹೋಗುತ್ತೆ. ಆ ಮಗು ಹೆಸರು ನಿಮ್ಗೆ ಇಲ್ಲೆಲ್ಲಿ ಕಾಣಿಸ್ತಿಲ್ಲ, ಲಾಸ್ಟ್ ಹೋಗುತ್ತೆ. ಅದು ಅದರಲ್ಲಿರುತ್ತೆ, ಮಾಸ್ಕ್ ಆಗಿರುತ್ತೆ ಅದು. ಈಗ 2ನೇ ರೋಲ್ ನಂಬರ್ ಕಾಣಿಸ್ತಾ ಇದೆ ನೋಡಿ. ಇಲ್ಲ ಮತ್ತೊಬ್ರು TC ಹೋಯ್ತು, ರಿಮೂವ್. ಅವಾಗ 1, 3, 5, 6, 7 ಕಾಣಿಸುತ್ತೆ. ನಿಮ್ಗೆ ಇದು ಬೇಡ, ನಾನು ಅದನ್ನ ನಂಬರ್ನ ಸರಿ ಮಾಡ್ತೀನಿ. ಅವಾಗ ಮಾಡಿದ ಹಾಗೆ ನಂಬರ್ನ ಮಾಡಿದ್ರೆ ಆಯ್ತು. 1, 2, 3, 4, 5 ಅಂತ ಆಗತ್ತೆ. ಅಥವಾ ನೀವು ಮೊದಲೇ ಮಾರ್ಕ್ಸ್ನೆಲ್ಲ ಸೆಂಡ್ ಮಾಡಿದ್ರಿ, ಅವಾಗ ಅದು ನಾವು ರೋಲ್ ನಂಬರ್ನ ಚೇಂಜ್ ಆ ರೋಲ್ ನಂಬರ್ನ ಬಿಟ್ಬಿಡಿ, ಅದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಬೇಕಿರೋದು ಈ ನೇಮ್ ಲಿಸ್ಟ್ ಅಲ್ವಾ, ನೇಮ್ ಲಿಸ್ಟನ್ನ ಇಟ್ಕೊಂಡು ಮಾರ್ಕ್ ಎಂಟ್ರಿ ಮಾಡ್ಕೊಂತ ಹೋದ್ರೆ ಅದು ಡಿಸೈರ್ಡ್ ನಿಮ್ಗೇನು ಎಲ್ಲಿ ಹೋಗಿ ಬೀಳ್ಬೇಕು ಮಾರ್ಕ್ಸ್ ಅಲ್ಲಿ ಹೋಗಿ ಬೀಳುತ್ತೆ. ಇವಿಷ್ಟು ಹೆಸರುಗಳನ್ನ ಸೇರಿಸ್ಕೊಳ್ಳಿಕ್ಕೆ ಇದು ನಿಮ್ಗೆ ಈಸಿ ಆಗತ್ತೆ ಅಂತ ಅನ್ಕೋತೀನಿ. ಮತ್ತೊಂದು ನೋಡ್ಕೊಳ್ಳಿ ರೋಸ್ಟರ್ ಅಲ್ಲಿ ನಿಮ್ಗೆ ಇಲ್ಲಿ ಎಲ್ಲ ಸಬ್ಜೆಕ್ಟ್ಗಳನ್ನ ಸೇರಿಸ್ಲಿಕ್ಕೆ, ಸೆಕೆಂಡ್ ಲ್ಯಾಂಗ್ವೇಜ್ ಎಲ್ಲ ಇದ್ರೆ ಅದನ್ನ ಸೇರಿಸ್ಕೊಳ್ಳಿಕ್ಕೆ ಈ ತರದೆಲ್ಲ ಆಪ್ಷನ್ಸ್ಗಳಿವೆ. ಇವುಗಳನ್ನ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಇದ್ರ ಕುರಿತು ಹೇಳ್ತೇನೆ. ಈ ಹೆಸರುಗಳೆಲ್ಲ ಎಲ್ಲಿದೆಯಾ ಅಂತ ನೋಡೋಣ. ಎಂಟ್ರಿ ಕಾಲಮ್ಗೆ ಹೋದ್ರೆ ಇಲ್ಲಿ ಕಾಣಿಸುತ್ತೆ ನೋಡಿ ಹೆಸರುಗಳೆಲ್ಲ. F1 ಎಕ್ಸಾಮಿಗೆ ಎಂಟ್ರಿ ಕಾಲಮ್ ಅಲ್ಲಿ ಇವೆಲ್ಲ ಇದೆ. ಇದನ್ನ ನಾವು ಮಾರ್ಕ್ಸ್ ಅನ್ನ ಮತ್ತೆ ಡೈರೆಕ್ಟ್ ಆಗಿ ತುಂಬಲಿಕ್ಕೆ ಹೋದ್ರೆ ಆಯ್ತು. ಓಕೆ, ಥ್ಯಾಂಕ್ ಯು.